ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ರೀಡಿಂಗಲ್ಲಿ ನಾವು ತಿಳ್ಕೊಬೇಕಾದ್ದು ಏನಂದರೆ, ಇದು ರೀಡಿಂಗ್ ಯಾರಿಗೆಲ್ಲ ಅಪ್ಲಿಕಬಲ್ ಆಗುತ್ತೆ ಅಂದರೆ, 2 ಸೈಡ್ ಲವರ್ಸ್ಗೆ ಮತ್ತು ಮದುವೆ ಆಗಿ ನೀವಿಬ್ಬರು ಸಪ್ರೇಷನ್ ಆಗಿದ್ದರೆ ಆ ವ್ಯಕ್ತಿಗೂ ನಿಮಗೆ ಅತಿಯಾದ ಪ್ರೀತಿ ಇದ್ದರೆ ಮಾತ್ರ ಈ ರೀಡಿಂಗ್ ನಿಮಗೆ. ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರು ಪ್ರೀತಿಸೋವಂಥ ವ್ಯಕ್ತಿ ಮತ್ತೆ ಸಿಗ್ತಾರೆ. ಅವ್ರ ಮನಸ್ಸಲ್ಲಿ ಅತಿಯಾಗಿ ಪ್ರೀತಿಸೋವಂಥ ವ್ಯಕ್ತಿ, ಆ ವ್ಯಕ್ತಿನ ಇವ್ರ ಕೈಯಲ್ಲಿ ಬಿಟ್ಟಿರೋಕ್ಕಾಗಲ್ಲ. ಆ ವ್ಯಕ್ತಿ ಇವ್ರಿಗೆ ಮತ್ತೆ ಸಿಗ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರು ಪ್ರೀತಿಸೋಂಥ ವ್ಯಕ್ತಿ ಮತ್ತೆ ಸಿಗ್ತಾರೆ. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ಗೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಈ ರೀಡಿಂಗ್ನ ಹುಡುಗ ನೋಡ್ತಾರೆ ಹುಡುಗಿಗೆ ಅಂದ್ಕೊಳ್ಳಿ, ಅಥವಾ ಹುಡುಗಿ ನೋಡ್ತಾರೆ ಹುಡುಗನಿಗೆ ಅಂದ್ಕೊಳ್ಳಿ. ಅಷ್ಟೇ. ನಿಮ್ಮ ವ್ಯಕ್ತಿ ಮತ್ತೆ ನಿಮ್ಗೆ ಸಿಗ್ತಾರ, ಇಲ್ಲಾಂದರೆ ಅವ್ರಿಗೆ ನೀವೇ ಮತ್ತೆ ಸಿಗ್ತೀರ. ಫಸ್ಟಲ್ಲಿ 9 ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಈ ಕಾರ್ಡಿನ ಪ್ರಕಾರ ಏನು ಹೇಳ್ಬೋದು ಅಂದರೆ, ನಿಮ್ಮ ವ್ಯಕ್ತಿ ನಿಮ್ಗೆ ಮತ್ತೆ ಸಿಗ್ತಾರ ಅಂದರೆ, ನೀವಂತ ಅವ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾಯಿದ್ದೀರಾ. ನಿಮ್ಗಂತೂ ಅಷ್ಟೇ, ನೀವು ಇವಾಗ ನಿಮ್ಮ ಕೆಲಸಗಳನ್ನ ನೀವು ಮಾಡ್ತಾಯಿದ್ದೀರ, ಬಟ್ ಆದರೂ ನಿಮ್ಮ ವ್ಯಕ್ತಿನ ನೀವು ಬಿಡ್ತಾಯಿಲ್ಲ. ನಿಮಗೆ ಎಷ್ಟು ಪ್ರಾಬ್ಲಮ್ಸ್ ಇದೆ ಅಂದರೆ, ನಿಮ್ಮ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡ್ಕೊಳಕ್ಕಾಗ್ತಿಲ್ಲ, ಅಷ್ಟೊಂದು ಪ್ರಾಬ್ಲಮ್ಸ್ ಇದೆ. ಆದರೂ ನೀವು ಪ್ರೀತಿಸೋಂಥ ವ್ಯಕ್ತಿ ನೀವು ಬಿಡ್ತಾಯಿಲ್ಲ. ಅವ್ರನ್ನ ಒಂದು 9 ಇಯರ್ಸ್ನಿಂದ ಅಥವಾ 9 ಮಂತ್ಸ್ನಿಂದ ಅವ್ರು ನಿಮ್ಗೆ ಪರಿಚಯ ಆಗಿರ್ಬೋದು, ಅಥವಾ ನೀವಿಬ್ಬರು ಸಪ್ರೇಷನ್ ಆಗಿ ಒಂದು 9 ಇಯರ್ಸ್ ಅಥವಾ 9 ಮಂತ್ಸ್ ಆಗಿರ್ಬೋದು ನಿಮ್ಮಿಬ್ಬರಿಗೂ ದೂರ ಆಗಿ. ನೀವು ಅವ್ರನ್ನ ನೀವು ಪ್ರೀತಿಸೋಂಥ ವ್ಯಕ್ತಿನ ನೀವು ಸೋಷಿಯಲ್ ಮೀಡ್ಯಾದಲ್ಲಿ, ಕಾಂಟ್ಯಾಕ್ಟ್ಸಲ್ಲಿ, ವಾಟ್ಸಪ್ಪಲ್ಲಿ ಮತ್ತು ತುಂಬ ಸ್ಪೈ ಮಾಡ್ತಾಯಿದ್ರು. ಅವ್ರು ಏನು ಮಾಡ್ತಾಯಿದ್ದಾರೆ ಅನ್ನೋಂಥ 24/7 ನೀವು ಅವ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊತಿದ್ರೆ, ಮತ್ತು ಅವ್ರದ್ದೇ ಯೋಚನೆ, ನೀವು ಕೆಲಸ ಏನು ಸರಿಯಾಗಿ ಮಾಡ್ತಾಯಿಲ್ಲ. ನಿಮ್ಮ ಜೀವನ ತುಂಬ ಕಷ್ಟಕರವಾಗಿಬಿಟ್ಟೈತೆ. ದ ಚಾರಿಯಟ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಈ ಕಾರ್ಡ್ ಪ್ರಕಾರ ಏನು ಹೇಳ್ಬೋದು ಅಂದರೆ, ನೀವು ಪ್ರೀತಿಸೋಂಥ ವ್ಯಕ್ತಿಗೂ ಮತ್ತು ನಿಮ್ಗೆ ತುಂಬ ಡಿಫ್ರೆನ್ಸ್ ಐತೆ. ಅದರಿಂದ ನಿಮ್ಮ ವ್ಯಕ್ತಿ ನಿಮ್ಗೆ ಸಿಗ್ತಾರೋ ಇಲ್ಲ ಅಂತ ಒಂದು ಟೆನ್ಷನ್ನು, ಯೋಚನೆ. ಯಾಕಂದರೆ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮಗಿಂತ ದೂರ ಇರ್ಬೋದು, ಒಂದು ಪಾಯಿಂಟು. ಎರಡನೇ ಪಾಯಿಂಟು, ನಿಮ್ಗೂ ಅವ್ರಿಗೆ ಕಲರ್ ಡಿಫ್ರೆನ್ಸ್ ತುಂಬ ಐತೆ. ಮೂರನೇದು ಕಲರ್ ಡಿಫ್ರೆನ್ಸ್ ಇರ್ಬೋದು, ಅಥವಾ ಕ್ಯಾಸ್ಟು ಡಿಫ್ರೆನ್ಸ್ ಇರ್ಬೋದು, ಏಜ್ ಡಿಫ್ರೆನ್ಸ್ ಇರ್ಬೋದು. ಮೋಸ್ಟ್ಲಿ ಅವ್ರ ಮನೇಲಿ ಅವ್ರ ಫ್ಯಾಮಿಲಿ, ಅವ್ರ ಕಲ್ಚರೇ ಬೇರೆ, ನಿಮ್ಮ ಕಲ್ಚರೇ ಬೇರೆ. ನೀವು ಬದುಕೋಂಥ ಲೈಫ್ ಸ್ಟೈಲ್ ಬೇರೆ, ಅವ್ರು ಬದುಕೋಂಥ ಲೈಫ್ ಸ್ಟೈಲ್ ಬೇರೆ. ನೀವೊಂದು ಕಡೆ ಹೋದರೆ ನೀವು ಪ್ರೀತಿಸೋಂಥ ವ್ಯಕ್ತಿ ಇನ್ನೊಂದು ಕಡೆ ಹೋಗ್ತಾರೆ. ಆದರೆ ಇಬ್ರಿಗೂ ಒಬ್ರಿಗಿರೋ ಅಂಥ ಟ್ಯಾಲೆಂಟ್ ಇನ್ನೊಬ್ರಿಗಿಲ್ಲ. ಅವ್ರಿಗಿರೋ ಟ್ಯಾಲೆಂಟ್ ಅವ್ರಿಗೆ ಇರುತ್ತೆ, ನಿಮಗಿರೋ ಟ್ಯಾಲೆಂಟ್ ನಿಮಗಿರುತ್ತೆ. ಬಟ್ ಆದರೆ ಇಬ್ರಿಗೂ ಒಬ್ರನ್ನ ಕಂಡ್ರೆ ಒಬ್ರಿಗೆ ಇಷ್ಟ. ಯಾಕಂದರೆ ನಿಮ್ಮಿಬ್ಬರಲ್ಲೂ ಡಿಫ್ರೆಂಟ್ ಟ್ಯಾಲೆಂಟ್ಸ್ ಇದೆ. ಒಬ್ಬರು ಟ್ಯಾಲೆಂಟ್ ಅಂದರೆ ಇನ್ನೊಬ್ರಿಗೆ ಇಷ್ಟ, ಇನ್ನೊಬ್ರು ಟ್ಯಾಲೆಂಟ್ ಅಂದರೆ ಇನ್ನೊಬ್ರಿಗೆ ಇಷ್ಟ. ಆ ರೀತಿ ಒಬ್ಬರ ಪ್ರತಿಭೆ ಇನ್ನೊಬ್ರಿಗೆ ಇಷ್ಟ. ಅವ್ರ ಪ್ರತಿಭೆ ನಿಮ್ಗೆ ಇಷ್ಟ, ನಿಮ್ಮ ಪ್ರತಿಭೆ ಅವ್ರಿಗೆ ಇಷ್ಟ. ಅಲ್ದಿರ ಇದ್ರೂ ಈ ಥರ ಟ್ಯಾಲೆಂಟ್ಸ್ ವಿಚಾರದಲ್ಲಿ ನೋಡಿದ್ರೆ ಅವ್ರ ಪ್ರೀತಿ ಅಂದರೆ ನಿಮ್ಗೆ ಇಷ್ಟ, ನಿಮ್ಮ ಪ್ರೀತಿ ಅಂದರೆ ಅವ್ರಿಗೆ ಇಷ್ಟ. ಈ ಎಲ್ಲ ಕಾರಣಗಳಿಂದ ಅವ್ರ ಫ್ಯಾಮಿಲಿಯಲ್ಲಿ ಜಾಸ್ತಿ ಒಪ್ತಾಯಿಲ್ಲ, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಒಪ್ತಾಯಿಲ್ಲ. ನಿಮ್ಮಿಬ್ಬರಿಗೂ ತುಂಬ ಡಿಫ್ರೆನ್ಸು. ಅದು ಯಾವುದೇ ಥರ ಡಿಫ್ರೆನ್ಸ್ ಆಗಿರ್ಬೋದು. ಲಾಟ್ಸ್ ಆಫ್ ಡಿಫ್ರೆನ್ಸ್ ಆಯಿತಾ, ಕೆರಿಯರಲ್ಲಾಗಿರ್ಬೋದು, ಜಾಬ್ ಅವರು ಒಬ್ಬ ಆಫೀಸರ್ ಆಗಿರ್ಬೋದು, ಅಥವಾ ನೀವೊಬ್ಬ ಮ್ಯಾನೇಜರ್ ಆಗಿರ್ಬೋದು, ಅಥವಾ ಅವರೊಬ್ಬ ಎಂಪ್ಲಾಯಿ, ಅಥವಾ ನೀವೊಬ್ಬ ಸೂಪರ್ವೈಸರ್, ಅಥವಾ ಅವರು ಒಂದು ಐ ಪೋಸ್ಟಲ್ಲಿರ್ಬೋದು, ಅಥವಾ ನೀವು ಅವ್ರಿಗಿಂತ ಕೆಳಗೆ ಮಟ್ಟದಲ್ಲಿ ಕೆಲಸ ಮಾಡ್ತಾಯಿರ್ಬೋದು. ನೀವಿಬ್ಬರು ವರ್ಕ್ ಪ್ಲೇಸಲ್ಲಿ ಮೀಟ್ ಆಗಿರ್ಬೋದು, ಅಥವಾ ಬೇರೆ ಎಲ್ಲಾದರೂ ಒಂದು ಸೋಷಿಯಲ್ ಮೀಡಿಯಾ ಕಾಂಟ್ಯಾಕ್ಟ್ಸ್, ಅಥವಾ ಮ್ಯಾರೇಜ್ ಫಂಕ್ಷನ್ಸು, ಈವೆಂಟ್ಸು, ಸೆಲೆಬ್ರೇಷನ್ ಇಲ್ಲೆಲ್ಲ ಮೀಟ್ ಆಗಿರ್ಬೋದು. ಬಟ್ ಆದರೆ ನಿಮ್ಮಿಬ್ಬರಿಗಂತೂ ಗಾಢವಾದ ಪ್ರೀತಿ ಐತೆ. ಅದಕ್ಕೋಸ್ಕರ ನೀವು ಅವ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರೋದು. ಅದಕ್ಕೋಸ್ಕರ ನೀವು ನಿಮ್ಮ ವ್ಯಕ್ತಿ ಬಗ್ಗೆ ತುಂಬ ಯೋಚನೆ ಮಾಡ್ತಾಯಿರ್ತೀರ, ಯಾವಾಗಲೂ ತುಂಬ ಗಾಬರಿ ಪಡ್ತಾಯಿದ್ರ. ನೀವಿಬ್ಬರು 7 ಮಂತ್ಸ್ನಿಂದ ಅಥವಾ 7 ಇಯರ್ಸ್ನಿಂದ ಪ್ರೀತಿ ಮಾಡ್ತಾ ಇರ್ಬೋದು, ಅಥವಾ 7 ಮಂತ್ಸ್ ಅಥವಾ 7 ಇಯರ್ಸ್ ಆಗಿರ್ಬೋದು ನೀವಿಬ್ಬರು ಸಪ್ರೇಷನ್ ಆಗಿ. ಈ ಕಾರ್ಡ್ ಪ್ರಕಾರ ಈ ರೀಡಿಂಗ್, ಈ ಒಂದು ಪಾಯಿಂಟ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೋ ಅವ್ರು ತಗೊಳ್ಳಿ. 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಗೆ ಸಿಗೋದಕ್ಕೆ ನೀವು ಅವ್ರಿಗೋಸ್ಕರ ತುಂಬ ಕಷ್ಟಪಡ್ತಾಯಿದ್ದೀರ. ಕಷ್ಟ ಅಂದರೆ ಯಾವಾಗ ಅವ್ರನ್ನ ದಕ್ಕಿಸ್ಕೊಬೇಕು ಅನ್ನೋದನ್ನ, ಅಷ್ಟು ಕೆಲಸ ಅನ್ನೋದು ಮಾಡ್ತಾರೆ. ಅವ್ರ ಕಡೆ ಯಾವಾಗ ಅವ್ರು ನಿಮ್ಗೆ ಸಿಕ್ಕೋಗ್ತಾರೆ ಅನ್ನೋ ಒಂದು ಕಾತುರತೆ ಅನ್ನೋದು ನಿಮಗಿದೆ. ಅವ್ರು ನಿಮ್ಗೆ ಸಿಕ್ಕಿದ್ರೆ ನಿಮ್ಮ ಲೈಫ್ ಒಂಥರ ಫುಲ್ಫಿಲ್ ಆಗಿಬಿಡುತ್ತೆ.
ಸೊ ಅದನ್ನೇ ಹೇಳ್ತದೆ 8 ಆಫ್ ವಾಂಡ್ಸ್ ಕಾರ್ಡು. ಈ ಕಾರ್ಡು ಸ್ಪೀಡ್ನೆಸ್ಸನ್ನು ತೋರಿಸುತ್ತೆ, ಸ್ಪೀಡಾಗಿ ಹೋಗ್ತಾ ಇದ್ದಾರೆ ವಾಂಡ್ಸ್ ಎಲ್ಲ ಇಲ್ಲಿ. ಸೊ ಅದೇ ಥರ ಅಷ್ಟೇ ನಿಮ್ಮ ಮೈಂಡು, ನಿಮ್ಮ ಒಂದು ಯೋಚನೆಗಳು ತುಂಬ ಸ್ಪೀಡಾಗಿದೆ. ಸೊ ಯಾವ ರೀತಿ ಅಂದರೆ, ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಗೆ ಆದಷ್ಟು ಬೇಗ ಸಿಗಬೇಕು. ಅವ್ರು ಸಿಕ್ಕಿದ್ರೆ ನಿಮ್ಮ ಲೈಫ್ ಖುಷಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ಎಫರ್ಟ್ಸ್ ಹಾಕ್ತಾರೆ, ನಿಮ್ಮ ಒಂದು ಎಲ್ಲ ವರ್ಕ್ಸ್ ಟೆನ್ಷನ್ಸ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಅವ್ರ ಬಗ್ಗೆನೇ ಟೆನ್ಷನ್ ಮಾಡ್ತಾಯಿದ್ರೆ, ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ. ನೋಡಿ ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಈ ಕಿಂಗ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಕಿಂಗ್ ಥರ ನೀವು. ಸೊ ಎಲ್ಲ ಪ್ರಾಬ್ಲಮ್ಸ್ನು ನೀವು ಸಾಲ್ವ್ ಮಾಡ್ಕೊತೀರ. ಬಟ್ ಆದರೆ ನಿಮ್ಮ ವ್ಯಕ್ತಿ ಬಗ್ಗೆನೇ ನಿಮ್ಗೆ ಯೋಚನೆ, ಅವ್ರದ್ದೇ ನಿಮ್ಮ ಪ್ರಾಬ್ಲಮ್. ದ ಟವರ್ ಕಾರ್ಡ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೂ ಮತ್ತು ನಿಮಗೂ ತುಂಬ ಗಲಾಟೆ ಅನ್ನೋದಾಗಿದೆ ಮತ್ತು ಮಿಸ್ಕಮ್ಯುನಿಕೇಷನ್ ಅನ್ನೋಗಿದೆ. ಸೊ ನೀವು ಅವ್ರನ್ನ ಪ್ರೀತಿ ಮಾಡಿದಾಗ ಅವರು ಅಕ್ಸೆಪ್ಟ್ ಮಾಡಲಿಲ್ಲ, ನೀವು ಅಥವಾ ಅವರು ನಿಮ್ಮನ್ನು ಪ್ರೀತಿ ಮಾಡಿದಾಗ ನೀವು ಕೂಡ ಸ್ವಲ್ಪ ರಿಜೆಕ್ಟ್ ಮಾಡಿದ್ರಿ. ಯಾಕಂದರೆ ನಿಮ್ಮ ಪ್ರೀತಿಗೆ ಅವ್ರು ಬೆಲೆ ಕೊಡಲಿಲ್ಲ, ಅವ್ರ ಪ್ರೀತಿಗೆ ನೀವು ಬೆಲೆ ಕೊಡಲಿಲ್ಲ. ಸೊ ಅಂದರೆ ನಿಮ್ಮಿಬ್ಬರ ಮಧ್ಯೆ ಮಾತುಕತೆ ಏನಾಗಿದೆ, ನೀವು ಅವ್ರನ್ನ ಫಾಲೋ ಮಾಡಿದಾಗ ಅಥವಾ ಅವ್ರಿಗೆ ಪ್ರೀತಿ ಅನ್ನೋದು ಕೊಟ್ಟಾಗ ಅವ್ರು ನಿಮ್ಮನ್ನು ನಿರಾಕರಣೆ ಮಾಡಿದರು. ಮತ್ತು ಅವರು ನಿಮ್ಮ ಹತ್ರ ಪ್ರೀತಿನ ಮಾತಾಡ್ಕೊಂಡು ಬರೋಷ್ಟ್ರಾಗೆ ನೀವು ಅವ್ರನಿಂದ ದೂರ ಆಗಬೇಕಾಯ್ತು. ಯಾಕಂದರೆ ನಿಮಗಿದ್ದಂಥ ಪರಿಸ್ಥಿತಿ ಆ ರೀತಿ ಇತ್ತು, ಅವ್ರಿಗಿರೋಂಥ ಪರಿಸ್ಥಿತಿ ಆ ರೀತಿ ಇತ್ತು. ಸೊ ಅಂದರೆ ನಿಮಗೆ ಯಾವುದೇ ಥರ ಸಿಚುವೇಶನ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಆ ಒಂದು ಪ್ರಾಬ್ಲಮ್ಸ್ನ ನೀವು ಸ್ವಲ್ಪ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡ್ಬಿಟ್ರೆ, ಸೊ ಆ ಪ್ರಾಬ್ಲಮ್ಸಲ್ಲಿ ನೀವು ಇಬ್ಬರು ಸಪ್ರೇಷನ್ ಆಗಿಬಿಟ್ರೆ, ಅಂದರೆ ಇವಾಗ ನಿಮ್ಮಿಬ್ಬರ ಪ್ರೀತಿಗೆ ಫ್ಯಾಮ್ಲಿ ಅಡ್ಡ ಬಂದಿರ್ಬೋದು. ಸೊ ನಿಮ್ಮ ಫ್ಯಾಮ್ಲಿ ಡಿಫ್ರೆಂಟ್ ಇರ್ಬೋದು, ಅವ್ರ ಫ್ಯಾಮ್ಲಿ ಡಿಫ್ರೆಂಟ್ ಇರ್ಬೋದು. ಅಥವಾ ನೀವು ಮಾಡೋವಂಥ ಜಾಬ್ ಬೇರೆ ಇರ್ಬೋದು, ಅವ್ರ ಜಾಬ್ ಬೇರೆ ಇರ್ಬೋದು, ಕೆರಿಯರ್ ಜಾಬ್ ಬೇರೆ ಇರ್ಬೋದು. ಅಥವಾ ನಿಮ್ಗೇನಾದ್ರು ಹೆಲ್ತ್ ಇಶ್ಯೂಸ್ ಆಗಿ ನೀವು ಅವರಿಂದ ದೂರ ಆಗಿರ್ಬೋದು. ಅಥವಾ ಅವ್ರಿಗೇನಾದ್ರು ಹೆಲ್ತ್ ಇಶ್ಯೂಸ್ ಆಗಿ ಅವ್ರು ನಿಮ್ಮಿಂದ ದೂರ ಆಗಿರ್ಬೋದು. ಅಥವಾ ನೀವು ಒಬ್ರನ್ನೊಬ್ಬರು ಎಲ್ಲಿ ಅಂದರೆ ನಿಮ್ಮ ವ್ಯಕ್ತಿ ನಿಮ್ಮಿಂದ ಎಲ್ಲಿ ದೂರ ಆಗಿಬಿಡ್ತಾರೆ ಅನ್ನೋ ಭಯದಿಂದನೂ ನೀವು ಅವ್ರನಿಂದ ದೂರ ಆಗ್ಬೋದು. ಅದೇ ರೀತಿ ಅಷ್ಟೇ, ನೀವು ಅತಿಯಾದ ಪ್ರೀತಿ ಕೊಡ್ತಾ ಇರೋದ್ರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮನ್ನೆಲ್ಲಿ ಕಳ್ಕೊಂಬಿಡ್ತೀನಿ ಅನ್ನೋ ಭಯದಿಂದ ಅವ್ರು ನಿಮ್ಮಿಂದ ದೂರ ಆಗ್ಬೋದು. ಸೊ ಯಾವುದೋ ಒಂದು ಕಾರಣಗಳಿಂದ ಸೊ ನೀವಿಬ್ಬರು ತುಂಬ ಬ್ರೇಕಪ್ ಅನ್ನೋದಾಗೋಗಿತ್ತು, ಮತ್ತು ನೀವಿಬ್ಬರು ಸಪ್ರೇಷನ್ ಆಗಿ ತುಂಬ ದೂರ ಆಗಿಬಿಟ್ರು. ದ ಡೆತ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಏನು ಹೇಳುತ್ತಂದರೆ, ಸೊ ನಿಮ್ಮಿಬ್ಬರಲ್ಲೂ ಬದಲಾವಣೆ ಅನ್ನೋದು ಬರಬೇಕಾಗಿದೆ. ಸೊ ನೀವು ಯಾವ ವ್ಯಕ್ತಿಯಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದ್ದೀರೋ, ಸೊ ಆ ವ್ಯಕ್ತಿಯಲ್ಲಿ ಬದಲಾವಣೆ ಬಂದರೆ ನಿಮ್ಮ ವ್ಯಕ್ತಿ ನಿಮ್ಗೆ ಸಿಗ್ತಾರೆ. ಸೊ ಯಾಕಂದರೆ ಬದಲಾವಣೆ ಅಂದರೆ ನಿಮ್ಮ ಪ್ರೀತಿಯಲ್ಲೇ ಬದಲಾವಣೆ ಬರಬೇಕು. ಸೊ ನೀವು ಪ್ರೀತಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀರಾ, ಬಟ್ ಆದರೆ ಅವರು ಅದನ್ನು ಮಾಡೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಅವರು ಕಂಫರ್ಟ್ನೆಸ್ನ ನೋಡ್ತಾಯಿದ್ದಾರೆ, ಪ್ರೀತಿನ ಉಳಿಸ್ಕೊಬೇಕು ಅನ್ಕೊತಾರೆ ಹೊರತು ಅವ್ರು ಏನೂ ಎಫರ್ಟ್ಸ್ ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನೀವು ಅಷ್ಟೇ ಅವರಲ್ಲಿ ಆ ಬದಲಾವಣೆ ಬರಬೇಕಂತ ನೀವು ಬಯಸ್ತಾ ಇದ್ದೀರಾ. ಸೊ ನಿಮ್ಮನ್ನು ಅಷ್ಟೇ ನೀವು ಬದಲಾವಣೆ ತಂದ್ಕೊಳ್ತಾ ಇದ್ದೀರಾ. ಸೊ ಅವ್ರು ನಿಮ್ಮ ರಿಜೆಕ್ಟ್ ಮಾಡಿದ ತಕ್ಷಣ ನೀವು ಅವ್ರಿಗೋಸ್ಕರ ಕೊರಗ್ತಾ ಇಲ್ಲ. ಸೊ ಕೊರಗ್ತಾ ಇದ್ರೆ ಅಂದರೆ ಸ್ವಲ್ಪ ಟೆನ್ಷನ್ ಮಾಡ್ತೀರಾ, ಆದರೆ ನಿಮ್ಮ ಜೀವನದ ಮೇಲೆ ನೀವು ಫೋಕಸ್ ಮಾಡ್ತಾರೆ. ಸೊ ಅವ್ರಿಗೂ ಇಲ್ಲ ಅಂದರೆ ಲೈಫ್ ಇಲ್ಲ, ಆ ಥರ ಎಲ್ಲ ನೀವು ಮೈಂಡ್ ಸೆಟ್ಟೆಲ್ಲ ಇಲ್ಲ, ಏನೂ ಇಲ್ಲ. ಸೊ ಆದರೆ ಅವ್ರಿಗೋಸ್ಕರ ನೋವು ಪಡ್ತಾಯಿದ್ರೆ, ಸೊ ನಿಮ್ಮನ್ನು ಅಷ್ಟೇ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ನಿಮ್ಮನ್ನು ನೀವು ಬದಲಾಯಿಸ್ಕೊತಿದ್ರ. ಅಂದರೆ ನಿಮ್ಮ ಜೀವನನ ನೀವು ಸರಿಪಡಿಸ್ಕೊತಿದ್ರ. ಅವ್ರ ಜೀವನನ ಅವ್ರು ಹೇಗೆ ಸರಿಪಡಿಸ್ಕೊತಿದ್ರೆ ನಿಮ್ಮ ವ್ಯಕ್ತಿ, ಸೊ ಅದೇ ರೀತಿ ಅಷ್ಟೇ ನಿಮ್ಮ ಜೀವನ ನೀವು ಸರಿಪಡಿಸ್ಕೊತಿದ್ರ. ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮಗೆ ಹಲವಾರು ಥರದ ಪ್ರಾಬ್ಲಮ್ಸ್ ಬರ್ತಾನೆ ಇದೆ, ಬಟ್ ಆದರೆ ಎಲ್ಲ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡ್ಕೊತೀರ. ಯಾಕಂದರೆ ನೀವು ತುಂಬ ಇಂಟೆಲಿಜೆಂಟ್ ಇದ್ರೆ, ತುಂಬ ಶಾರ್ಪ್ ಮೈಂಡ್ ಇದೆ ನಿಮಗೆ. ಮತ್ತು ನೀವು ಒಂಥರ ಜಾಸ್ತಿ ಬುದ್ಧಿವಂತರು ಅನಿಸುತ್ತೆ. ಎಂಥ ಪ್ರಾಬ್ಲಮ್ ಬಂದರೆ ಸಾಲ್ವ್ ಮಾಡ್ಕೊತೀರಿ. ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ತುಂಬ ಥರ ಪ್ರಾಬ್ಲಮ್ಸ್ ಬಂದಿದೆ. ಫ್ಯಾಮ್ಲಿಯಲ್ಲೂ ಜಗಳಗಳು, ನಿಮ್ಮ ಕುಟುಂಬದಲ್ಲೂ ಜಗಳ, ನಿಮ್ಮ ಮನೆಯಲ್ಲೂ ನೆಮ್ಮದಿ ಇಲ್ಲ, ಮತ್ತು ನಿಮಗೆ ಪರ್ಸ್ನಲ್ಲಲ್ಲೂ ತುಂಬ ಪ್ರಾಬ್ಲಮ್ಸ್ ಇದೆ, ಮತ್ತು ಕೆರಿಯರ್ ಜಾಬಲ್ಲೂ ತುಂಬ ಪ್ರಾಬ್ಲಮ್ಸ್ ಇದೆ, ಮತ್ತು ಹೆಲ್ತ್ ಇಶ್ಯೂಸು ತುಂಬ ಬರ್ತಾಯಿದೆ. ಸೊ ಎಲ್ಲ ಪ್ರಾಬ್ಲಮ್ಸು ಒಟ್ಟಿಗೆ ನೀವು ಎದುರಿಸಿ ಎಲ್ಲವನ್ನು ಸಾಲ್ವ್ ಮಾಡ್ಕೊತಾ ಇದ್ದೀರ. ದ ಲವರ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಅಂದರೆ ನಿಮ್ಗೆ ತುಂಬ ಇಷ್ಟ. ಸೊ ಅವ್ರನ್ನ ನೀವು ಯಾಕೋ ಮರೆಯೋಕ್ಕೆ ಆಗ್ತಾಯಿಲ್ಲ. ಅವ್ರನಿಂದ ತುಂಬ ದೂರ ಹೋಗ್ತೀರಾ, ಮರ್ತೋಗ್ಬೇಕು, ಅವ್ರ ನೆನಪೇ ಬರಬಾರ್ದು ಅಂತ ಎಷ್ಟೆಷ್ಟೋ ಪ್ರಯತ್ನ ಮಾಡ್ತೀರಾ. ಬಟ್ ಆದರೆ ನಿಮ್ಮ ಪ್ರಯತ್ನ ಎಲ್ಲ ವ್ಯರ್ಥ ಆಗ್ತಾಯಿದೆ. ಯಾಕಂದರೆ ನಿಮ್ಗೆ ಅವ್ರನ್ನ ನೀವು ತುಂಬ ಹಚ್ಕೊಂಡ್ಬಿಟ್ಟಿದ್ರ, ಅವರು ಅಷ್ಟೇ ನಿಮ್ಮನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ. ಸೊ ಅಂತ ನಿಮ್ಗೆ ಗೊತ್ತಿದೆ, ಅವರು ನನ್ನ ಅಷ್ಟೇ ಪ್ರೀತಿ ಮಾಡ್ತಾಯಿದ್ರು ಅಂತ ನಿಮಗೂ ಗೊತ್ತಿದೆ. ನಿಮಗೂ ಅಷ್ಟೇ ಅವರು ನನ್ನ ತುಂಬ ಪ್ರೀತಿ ಮಾಡ್ತಾಯಿದ್ದಾರೆ ಅಂತ ಗೊತ್ತಿದೆ. ಸೊ ಈ ಒಂದು ರೀಸನ್ಗೋಸ್ಕರ ನೀವು ಅವ್ರನ್ನ ಎಷ್ಟೇ ಪ್ರಯತ್ನ ಮಾಡಿದ್ರೂ ಮರೆಯೋಕ್ಕಾಗ್ತಿಲ್ಲ. ಸೊ ದೇವ್ರನ್ನೂ ಕೇಳ್ಕೊತಿದ್ರೆ, ಸೊ ಆ ವ್ಯಕ್ತಿ ನಾನು ಮರ್ತೋಗ್ಬೇಕು ಅಂತ ಎಷ್ಟೆಷ್ಟೋ ಪ್ರಯತ್ನ ಮಾಡ್ತಾಯಿದ್ರೆ, ಬಟ್ ನಿಮ್ಮ ಕೈಯಲ್ಲಂತೂ ಮರೆಯೋಕ್ಕಾಗ್ತಿಲ್ಲ. ಸೊ ನಿಮ್ಮಿಬ್ಬರಿಗೂ ಪ್ರೀತಿಯಾಗಿ ಒಂದು 6 ಇಯರ್ಸ್ ಅಥವಾ 6 ಮಂತ್ಸ್ ಆಗಿರ್ಬೋದು, ಅಥವಾ ನೀವಿಬ್ಬರು ಸಪ್ರೇಷನ್ ಆಗಿ ಒಂದು 6 ಮಂತ್ಸ್ ಅಥವಾ 6 ಇಯರ್ಸ್ ಆಗಿರ್ಬೋದು. ಕ್ವೀನ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನೀವೇನೋ ನಿಮ್ಮ ವ್ಯಕ್ತಿ ಕಡೆ ಫೋಕಸ್ ಮಾಡ್ತಿದ್ರೆ, ಬಟ್ ಆ ವ್ಯಕ್ತಿ ಏನೋ ಇನ್ನೊಂದು ಕಡೆ ಇದ್ದಾರೆ. ಇನ್ನೊಂದು ಕಡೆ ಅಂದರೆ ಅವ್ರ ಫ್ಯಾಮ್ಲಿ ಕಡೆ ಗಮನ ಕೊಡ್ತಾಯಿದ್ದಾರೆ. ಅಂದರೆ ಅವ್ರ ಕುಟುಂಬನೂ ಬೇಕು, ನೀವು ಬೇಕು. ಸೊ ಅವ್ರ ಫ್ಯಾಮ್ಲಿ ನಿಮ್ಮನ್ನು ಅಪೋಸ್ ಮಾಡ್ತಾ ಇರ್ಬೋದು.
ನಿಮ್ಮ ಪ್ರೀತಿ ವಿಚಾರ ಗೊತ್ತಿದ್ದರೆ, ಅಥವಾ ಅವ್ರ ಫ್ಯಾಮ್ಲಿಯಲ್ಲಿ ನಿಮಗೆ ಒಂದು ವಿಚಾರನ ಹೇಳ್ದಿರಿರ್ಬೋದು. ಸೊ ಈ ಒಂದು ಎಲ್ಲ ಕಾರಣಗಳಿಂದ ಅವರಲ್ಲಿ ನೆಗೆಟಿವಿಟಿ ಅನ್ನೋದು ತುಂಬ ಐತೆ. ಸೊ ನಿಮಗೂ ಅವರು ಸ್ವಲ್ಪ ಆಟ ಆಡಿಸ್ತಾ ಇದ್ದಾರೆ. ಅಂದರೆ ನೀವು ಪ್ರಪೋಸ್ ಮಾಡಿದ್ರೂ ಅವ್ರು ಪ್ರೀತಿ ಇದ್ರೂ ಅಕ್ಸೆಪ್ಟ್ ಮಾಡ್ತಿರೋದು, ಮತ್ತು ಬೇಕಂತಲೇ ನಿಮ್ಮನ್ನು ಹಿಂದೆ ಅಲ್ದಾಡ್ಸ್ಕೊಳೋದು, ನೀವು ಅವ್ರನ್ನ ಎಷ್ಟೇ ಫೋನ್ ಕಾಲ್ ಅಥವಾ ಮೆಸೇಜ್ ಕಾಂಟ್ಯಾಕ್ಟ್ಸ್ ಮಾಡ್ತಾಯಿದ್ರೂ ಅವಾಯ್ಡ್ ಮಾಡ್ತಾ ಇರೋದು. ಸೊ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಆದರೆ ನಿಮ್ಗೆ ಮಾತ್ರ ಅವ್ರ ಮೇಲೆ ಪ್ರೀತಿ ಇರೋದ್ರಿಂದ ನೀವು ಯಾವ ಕಡೆನೂ ತಿರ್ಗೋಕ್ಕಾಗ್ದರೆ, ನಿಮ್ಮ ಒಂದು ಲೈಫಲ್ಲಿ ಎಷ್ಟೇ ಕೆಟ್ಟದಾಗ್ತಾಯಿದ್ರೂ, ಎಷ್ಟೇ ಕೆಟ್ಟ ಸಿಚುವೇಶನ್ಸ್ ಬರ್ತಾಯಿದ್ರೂ ಸೊ ಅವ್ರ ಕಡೆನೇ ಗಮನ ಕೊಡ್ತಾಯಿದ್ರು. ಅಂದರೆ ನಿಮ್ಮ ಲೈಫಲ್ಲಿ ನಿಮ್ಗೆ ಸಾಲ್ವ್ ಮಾಡ್ಕೊಳೋವಂಥ ಪ್ರಾಬ್ಲಮ್ಸು ತುಂಬ ಐತೆ. ಸೊ ಆದ್ರೂ ನೀವು ಅವ್ರನ್ನ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರೆ, ನೀವು ಅವ್ರನ್ನ ಪ್ರೀತಿ ಮಾಡ್ತಾಯಿದ್ರೆ ಅಂತ ನೀವು ನಿಜವಾದ ಪ್ರೀತಿ ಅಂತ ನಿಮ್ಗೆ ಗೊತ್ತಿದೆ. ನನ್ನ ಪ್ರೀತಿ ನಿಜವಾಗಿದೆ, ನನ್ನ ಪ್ರೀತಿ ಸುಳ್ಳಲ್ಲ, ನನ್ನ ಪ್ರೀತಿ ಸುಳ್ಳಾದರೆ ನಾನು ಬೇರೆಯವ್ರನ್ನ ನೋಡ್ಕೊತಾ ಇದ್ದೆ ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತಾಯಿದ್ರ, ಅವ್ರ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡ್ತಾರೆ. ಸೊ ಈ ಒಂದು ಕಾನ್ಸಂಟ್ರೇಷನ್ ಮಾಡೋದ್ರಿಂದ ನಿಮ್ಗೇನಾಗ್ತದೆ, ನಿಮ್ಮ ಲೈಫಲ್ಲಿ ತುಂಬ ಕೆಟ್ಟ ಘಟನೆಗಳನ್ನು ನಡೀತದೆ. ನಿಮ್ಮ ಲೈಫು ನೆಗೆಟಿವಿಟಿಗೆ ತುಂಬ ಹೋಗುತ್ತೆ. ಅಂದರೆ ನೀವು ಕೆಟ್ಟದಾಗೆ ಯೋಚನೆ ಮಾಡ್ತಾಯಿದ್ರೆ, ಅವ್ರು ನನ್ನ ಬಿಟ್ಟು ಹೊರ್ಟೋಗ್ತಾರೇನೋ, ಅವ್ರು ಬಿಟ್ಟು ಹೊರ್ಟೋದ್ರೆ ನನ್ನ ಪರಿಸ್ಥಿತಿ ಏನೋ, ಮತ್ತು ನನಗೆ ತುಂಬ ಕಷ್ಟಗಳು ಬರುತ್ತೆ. ಹೌದು, ನೀವು ಯೋಚನೆ ಮಾಡೋದು ಕರೆಕ್ಟೇ. ಅವ್ರು ನಿಮ್ಮನ್ನ ಬಿಟ್ಟು ಹೊರ್ಟೋದ್ರೆ ನಿಮ್ಗೆ ತುಂಬ ನೋವಾಗುತ್ತೆ. ಸೊ ಆದರೆ ನೀವೇನು ಮಾಡೋದು, ನೀವು ಪ್ರೀತಿಸೋಂಥ ವ್ಯಕ್ತಿ ಒಂದು ಮೈಂಡ್ ಸೆಟ್ ಆಗೇ ಇದೆ. ಅವ್ರು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ತಾರೆ, ಇಲ್ಲಾಂದರೆ ಅವ್ರ ಫ್ಯಾಮ್ಲಿನೂ ಬೇಕು, ನೀವು ಬೇಕಂತಾರೆ. ಸರಿ, ಹಂಗಾದ್ರೆ ಒಪ್ಕೊಂಡ್ರೆ ಅಂದರೆ ಇಲ್ಲ, ಇಬ್ಬರನ್ನೂ ಒಪ್ಪಿಸ್ತೀನಿ ಅಂತಾರೆ. ಸೊ ಆ ಥರ ಮೈಂಡ್ ಸೆಟ್ಟಲ್ಲಿದ್ದಾರೆ. ಮತ್ತು ಅವ್ರ ಜಾಬ್ನೂ ನೋಡ್ಕೊಬೇಕು ಅಂತಾರೆ. ಮತ್ತು ನಿಮಗೇನೋ ರೆಸ್ಪೆಕ್ಟ್ ಒಂದು ಸರಿ ಕೊಡ್ತಾರೆ, ಇನ್ನೊಂದು ಸರಿ ರೆಸ್ಪೆಕ್ಟ್ ಕೊಡೋಲ್ಲ. ಒಂದು ಸರಿ ಮಾತಾಡ್ಸ್ತಾರೆ, ಇನ್ನೊಂದು ಸರಿ ಮಾತಾಡ್ಸಲ್ಲ. ಸೊ ಆ ರೀತಿ ಮೈಂಡ್ ಸೆಟ್ ಐತೆ ನಿಮ್ಗೆ ಪ್ರೀತಿಸೋಂಥ ವ್ಯಕ್ತಿಗೆ. ಅಂದರೆ ನೀವು ಪ್ರೀತಿಸೋಂಥ ವ್ಯಕ್ತಿ ಮೈಂಡ್ ಸೆಟ್ ಯಾವ ರೀತಿ ಐತೆ ಅಂದರೆ, ತಕ್ಕಡಿ ಇದ್ದಾಗ ಆ ಕಡೆನೂ ವಾಲ್ತಾರೆ, ಈ ಕಡೆನೂ ವಾಲ್ತಾರೆ. ಯಾವ ಕಡೆನಾದರೂ ಒಂದು ಕಡೆ ನಿಂತ್ಕೊಂಡ್ರೆ ಒಂದು ತಕ್ಕಡಿ ಬ್ಯಾಲೆನ್ಸ್ ಆಗಿರುತ್ತಂತ. ಯಾವಾಗ ಆ ಕಡೆನೂ ಈ ಕಡೆ ಇದು ಮಾಡ್ತಾಯಿದ್ರೆ ಅವಾಗ ಅದು ಏರುಪೇರು ಇರುತ್ತಂತ ಅರ್ಥ. ದ ವರ್ಲ್ಡ್ ಟ್ಯಾರೋ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ತುಂಬ ನಿಮ್ಮ ಲೈಫಲ್ಲಿ ನೀವು ಮಾಡಬೇಕಾದ ಕೆಲಸಗಳದ್ದು ತುಂಬ ಜಾಸ್ತಿನೇ ಆಯ್ತಾ. ಆದರೆ ನಿಮ್ಗೇನು ಆಗ್ತದೆ ಗೊತ್ತಾ, ನೀವು ಪ್ರೀತಿಸಿದಂಥ ವ್ಯಕ್ತಿನೇ ನಿಮ್ಮ ಪ್ರಪಂಚ ಆಗಿಬಿಟ್ಟಿದ್ರೆ. ಮೊದಲು ಅವ್ರು ನಿಮ್ಗೆ ಸಿಕ್ಕಿದ್ರೆ ನೀವೆಲ್ಲವನ್ನು ಸಾಧಿಸ್ತೀರ. ಆದರೆ ಅವ್ರು ನಿಮ್ಗೆ ಸಿಗ್ತಾ ಇಲ್ಲ. ಯಾಕಂದರೆ ಅವರು ಸುಮ್ಮನೆ ಕನ್ಫ್ಯೂಸ್ ಮೈಂಡಲ್ಲಿ ಇಟ್ಬಿಟ್ಟಿದ್ದಾರೆ ನಿಮ್ಮನ್ನು. ಒಂದು ಸಾರಿ ಪ್ರೀತಿ ಇದ್ದವ್ರ ಥರ ನಡ್ಕೊತಾರೆ, ಇನ್ನೊಂದು ಸಾರಿ ಪ್ರೀತಿ ಇಲ್ಲ ಅನ್ನೋ ಥರ ಆಟ ಆಡಿಸ್ತಾರೆ. ಒಂದು ಸಾರಿ ನಿಮಗೆ ಗೌರವ ಕೊಡ್ತಾರೆ, ಇನ್ನೊಂದು ಸಾರಿ ಗೌರವನೇ ಕೊಡೋಲ್ಲ. ಒಂದು ಸಾರಿ ನಿಮಗೆ ಪ್ರೀತಿ ತೋರಿಸ್ತಾರೆ, ಇನ್ನೊಂದು ಸಾರಿ ಪ್ರೀತಿನೇ ಇಲ್ಲ ಅನ್ನೋ ಥರ ತೋರಿಸ್ತಾರೆ. ಸೊ ಅವ್ರು ನಿಮ್ಮನ್ನು ಸುಮ್ಮನೆ ಗಿರ್ಗಿಟ್ಲೆ ಆಟ ಆಡಿಸ್ತಾ ಇರೋದ್ರಿಂದ ಸೊ ನಿಮ್ಗೇನು ಅನಿಸ್ತಾ ಇದೆ ಅಂದರೆ, ಸೊ ಈ ವ್ಯಕ್ತಿ ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ನಿಮ್ಗೆ ಅನಿಸ್ತಾ ಇದೆ. ಬಟ್ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದಾರೆ. ಪ್ರೀತಿ ಮಾಡ್ತಾ ಇರೋದಕ್ಕೆ ನೀವು ಅವ್ರ ಪ್ರಪಂಚ ಅಂದ್ಕೊಂಡಿರೋದು, ಅವರೇ ನಿಮ್ಮ ಪ್ರಪಂಚ ಅಂದ್ಕೊಂಡಿರೋದು. ಒಂದು ವೇಳೆ ನಿಜವಾದ ಪ್ರೀತಿ ಇಲ್ಲ ಅಂದರೆ ನೀವೇನಕ್ಕೆ ಅವ್ರನ್ನ ಅಷ್ಟು ಇಷ್ಟಪಡ್ತೀರ ಹೇಳಿ. ಸೊ ಇದೊಂದು ಫೇಕ್ ಲವ್ ಅಂತ ಅಂದ್ಕೊಂಡು ನೀವು ಅವ್ರನ್ನ ದೂರ ಮಾಡ್ಕೊತಿದ್ರ. ಸೊ ಇಲ್ಲ, ಅವರು ನಿಮ್ಮ ಮೈಂಡಲ್ಲಿ ತುಂಬ ಇದ್ದಾರೆ. ಸೊ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದಾರೆ. ಸೊ ಅವ್ರಿಗಿರೋವಂಥ ಕಾರಣಗಳಿಂದ ಸೊ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ದಾರೆ ಅಷ್ಟೇ. ಸೊ ಅವ್ರಿಗಿರೋವಂಥ ಕಾರಣಗಳೇನೇ ಆಗಿರ್ಬೋದು, ಅದು ಅವ್ರ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಅಥವಾ ಅವ್ರ ಫ್ಯಾಮ್ಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಕ್ಯಾಶ್ ಪ್ರಾಬ್ಲಮ್ಸು, ಅಥವಾ ಮನಿ ಪ್ರಾಬ್ಲಮ್ಮು, ಅಥವಾ ಜಾಬ್ ಪ್ರಾಬ್ಲಮ್ಮು, ಅಥವಾ ಹೆಲ್ತ್ ಇಶ್ಯೂಸು, ಅಥವಾ ಸ್ಟೇಟಸ್ಸು, ಏನೇ ಆದರೂ ಇರ್ಬೋದು. ಆ ಒಂದು ಕಾರಣಗಳಿಂದ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ದಾರೆ ಅಷ್ಟೇ. ಮತ್ತು ಅವ್ರಿಗೆ ಪ್ರೀತಿ ಇಲ್ಲ ಅಂತಲ್ಲ, ಪ್ರೀತಿ ಇದೆ. ಬಟ್ ಒಂದು ವೇಳೆ ನಿಮಗೆ ಪ್ರಪೋಸ್ ಮಾಡಿರ್ಬೋದು, ಅಥವಾ ಪ್ರಪೋಸ್ ಮಾಡ್ದೇ ಇರ್ಬೋದು. ಬಟ್ ಪ್ರೀತಿ ಇದೆ. ಆದರೆ ಅದನ್ನ ಕೆಲವ್ರು ಹೇಳ್ಕೊಂಡಿರ್ತಾರೆ, ಕೆಲವ್ರು ಹೇಳ್ಕೊಂಡಿರಲ್ಲ ಅಷ್ಟೇ. ಸೊ ನಿಮಗೂ ಅಷ್ಟೇ, ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದಾರೆ ಅಂತ ನಿಮಗೂ ಸಿಗ್ನಲ್ಸ್ ಗೊತ್ತಿದೆ. ಸೊ ಅದಕ್ಕೆ ನೀವು ಅವರೇ ನಿಮ್ಮ ಪ್ರಪಂಚ ಅಂದ್ಕೊಂಡಿದ್ದೀರ. ಸೊ ನೈಟ್ ಆಫ್ ಪೆಂಟಿಕಲ್ಸ್, ನೀವು ಅವ್ರ ಕಡೆ ಹೋಗ್ಬೇಕಂತ ತುಂಬ ಆತುರತೆಯಿಂದ ಇದ್ದೀರ. ಬಟ್ ನಿಮ್ಮೊಂದು ಸಕ್ಸಸ್ ಲೈಫ್ನ ಅವ್ರ ಜೊತೆ ಶೇರ್ ಮಾಡ್ಕೊಬೇಕು, ನೀವು ಅವ್ರ ಜೊತೆ ಜೀವನ ಸಾಗಿಸ್ಬೇಕು ಅಂತ, ಲೈಫ್ನ ಹಂಚ್ಕೊಬೇಕಂತ ನೀವು ತುಂಬ ಆತುರತೆಯಿಂದ ಇದ್ದೀರ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅವ್ರ ಹಿಂದೆ ಮಾಡಿದಂಥ ಪ್ರಾಬ್ಲಮ್ಸ್ಗೆ ನೀವು ಇವಾಗ ಅವ್ರ ಕಡೆ ಹೋಗೋಕ್ಕಾಗ್ತಿಲ್ಲ ನಿಮ್ಮ ಕೈಯಲ್ಲಿ. ಸೊ ಅಂದರೆ ಅವ್ರ ಹಿಂದೆ ಯಾವ ರೀತಿ ಪ್ರಾಬ್ಲಮ್ಸ್ ಮಾಡಿದ್ದಾರೆ ಅಂದರೆ, ಸೊ ನೀವು ಅವ್ರಿಗೆ ಕೇರ್ ಕೊಟ್ಟಾಗ ಅವರು ನಿಮ್ಮ ಕಡೆ ಗಮನ ಕೊಡದೇ ಇರ್ಬೋದು, ನಿಮ್ಮೊಂದು ಪ್ರೀತಿಗೆ ಅವರು ರೆಸ್ಪೆಕ್ಟ್ ಮಾಡದೇ ಇರ್ಬೋದು, ನಿಮ್ಮೊಂದು ಎಮೋಷನ್ಸ್ಗೆ ಅವ್ರಿಗೆ ವ್ಯಾಲ್ಯೂನೇ ಕೊಟ್ಟಿಲ್ಲ. ಸೊ ನಿಮ್ಮನ್ನು ಅವರು ಒಂದು ಚಿಕ್ಕ ಚೂಪು ನೋಡಿದರು. ಚಿಕ್ಕ ಚೂಪು ಅಂದರೆ ನಿಮ್ಮನ್ನು ಲೈಟ್ ನೆಗ್ಲೆಕ್ಟ್ ಮಾಡಿದರು. ಸೊ ನಿಮ್ಮನ್ನು ಅವರು ಕಡೆಗಣಿಸಿದರು. ಅಂದರೆ ನೀವು ಅವ್ರ ಮುಂದೆ ಏನೂ ಅಲ್ಲ, ನಿಮಗೆ ಸ್ವಲ್ಪ ಕೆಪಾಸಿಟಿ ಕಮ್ಮಿ ಐತೆ. ಸೊ ನೀವೆಲ್ಲದರಲ್ಲೂ ಸ್ವಲ್ಪ ಕಮ್ಮಿ ಇದ್ದೀರಾ, ಎನರ್ಜಿ ಅಂದರೆ ಎಲ್ಲ ಸ್ಟೇಟಸ್ಸು, ಮನಿ, ಫೈನಾನ್ಷಿಯಲ್ಲು, ಸೊ ಎಲ್ಲದರಲ್ಲೂ ಸ್ವಲ್ಪ ಕಡಿಮೆ ಅಂತ ಅವರು ನಿಮ್ಮನ್ನು ಆ ಥರ ಮನೋಭಾವನೆಯಿಂದ ನೋಡಿರ್ಬೋದು.
ಸೊ ಆದರೆ ಪ್ರೀತಿ ಮಾತ್ರ ಇತ್ತು. ಸೊ ಅವರ ಒಂದು ಅಂತಸ್ತಿಗೆ ನೀವು ಸ್ವಲ್ಪ ಸರಿ ಹೋಗಲ್ಲ, ಆ ಥರ ಏನೇನೋ ಇರುತ್ತಲ್ಲ ಅವ್ರಿಗೆ ಪ್ರಾಬ್ಲಮ್ಸು. ಸೊ ಆ ಥರ ಪ್ರಾಬ್ಲಮ್ಸ್ನಿಂದ ನಿಮ್ಮನ್ನು ಅವರು ಬೇಗ ಅವರಷ್ಟು ಅವರೇ ದೂರ ಮಾಡ್ಕೊಂಡ್ರು. ಬಟ್ ಪ್ರೀತಿ ಇದ್ರೂ ಸೊ ಇವಾಗ ನಿಮ್ಗೆ ಆ ನೆನಪುಗಳೆಲ್ಲ ಬರ್ತಾಯಿದೆ. ಮತ್ತು ಅವ್ರು ಮೊದಲಿನ ಥರ ನೀವು ಯಾವ ರೀತಿ ಇದ್ರೋ ಅದೇ ಥರ ಅವರು ಮತ್ತೆ ಬ್ರೇಕಪ್ ಸಿಚುವೇಶನ್ ತೊಗೊಂಬರ್ಬೋದು. ಮತ್ತು ನಾನು ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರೆ ಮತ್ತೆ ಅವ್ರು ಅದೇ ಸ್ಥಿತಿಗೆ ಬರ್ಬೋದು ಅಂತ ನೀವು ಭಯ ಪಟ್ಕೊಂಡು ಅವ್ರ ಹತ್ರ ಹೋಗ್ತಾಯಿಲ್ಲ. ದ ಜಡ್ಜ್ಮೆಂಟ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ನೀವೇ ಬೇಕು, ಮತ್ತು ಅವರು ಅಷ್ಟೇ ನಿಮ್ಗೆ ನೀವು ನಿಮ್ಮನ್ನು ನೀವು ಏನು ಅಂತ ಅನ್ಕೊತಿದ್ರ ಅಂದರೆ, ಎಷ್ಟೇ ಪ್ರಾಬ್ಲಮ್ಸ್ ಬಂದ್ರೂ ನಾನು ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊತೀನಿ, ಆದರೆ ನನ್ನ ವ್ಯಕ್ತಿನೇ ಬೇಕು ಅಂತ ನೀವು ಆ ದೇವ್ರನ್ನ ಕೂಡ ತುಂಬ ಪ್ರಾರ್ಥನೆ ಮಾಡ್ತಿದ್ರೆ, ಅವರು ಕೂಡ ಅಷ್ಟೇ ಎಷ್ಟೆಷ್ಟೋ ಪ್ರಯತ್ನ ಮಾಡ್ತಿದ್ರೆ ನಿಮ್ಮನ್ನು ಬಿಟ್ಟೋಗ್ಬೇಕಂತ. ಆದರೆ ಅವ್ರ ಕೈಯಲ್ಲೂ ಅಷ್ಟೇ ನಿಮ್ಮನ್ನು ಮರೆಯೋಕ್ಕಾಗ್ತಿಲ್ಲ, ಬಿಟ್ಟಿರೋಕ್ಕಾಗ್ತಿಲ್ಲ. ಯಾಕಂದರೆ ನೋಡಿದ್ದ ಜಡ್ಜ್ಮೆಂಟ್ ಟ್ಯಾರೋಟ್ ಕಾರ್ಡ್ ಬಂದಿದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಬಟ್ ಇಬ್ಬರು ಗಾಡ್ ಹತ್ರ ಇದ್ದಾರೆ, ಡಿಸಿಷನ್ ಬಂದೈತಂತ ಅರ್ಥ. ದ ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನಿಮ್ಮಿಬ್ಬರು ಪ್ರೀತಿ ಯಾವಾಗ ಸರಿ ಹೋಗುತ್ತಂದರೆ ಸಮಯಕ್ಕೆ ಸರಿಯಾಗಿ ಸರಿ ಹೋಗುತ್ತೆ. ಅಂದರೆ ನಿಮ್ಮಿಬ್ಬರು ಪ್ರೀತಿಯಲ್ಲೇ ಇವಾಗ ಟೈಮು ಸ್ವಲ್ಪ ಸರಿ ಇಲ್ಲ. ಸೊ ನಿಮ್ಗೆ ಯಾವಾಗ ಒಳ್ಳೆ ಟೈಮ್ ಬರುತ್ತೋ ಅವಾಗ ನೀವಿಬ್ಬರು ಸರಿ ಹೋಗ್ತೀರ, ಮತ್ತು ನೀವು ಒಂದಾಗುವಂಥ ಚಾನ್ಸಸ್ಸು ತುಂಬಾ ಇದೆ. ಬಟ್ ಅದು ಹೇಳೋಕ್ಕಾಗಲ್ಲ, ಯಾಕಂದರೆ ಅದು ಕಾಲನೇ ನಿರ್ಧಾರಣೆ ಮಾಡುತ್ತೆ. ಅದು ಇನ್ನೂ ಒಂದು 10 ಮಂತ್ಸ್ ಆಗ್ಬೋದು, ಅಥವಾ ಇನ್ನೊಂದು 10 ಮಂತ್ಸ್ ಆಗ್ಬೋದು ನಿಮ್ಮ ಪ್ರೀತಿ ಸರಿ ಹೋಗ್ಬೇಕಂದ್ರೆ, ಅಥವಾ ಇನ್ನೊಂದು 10 ಮಂತ್ಸ್ ಒಳಗಡೆ ನಿಮ್ಮ ಪ್ರೀತಿನ ನೀವೇ ಸರಿ ಮಾಡ್ಕೊಬೋದು. ಅಂದರೆ ರೈಟ್ ಟೈಮ್ ಬರಬೇಕು, ಇಲ್ಲಿ 10 ಅನ್ನೋದೈತೆ. ಸೊ ಅದಕ್ಕೋಸ್ಕರ ಅಷ್ಟೇ ಸರಿಯಾದ ಸಮಯ ಬಂದರೆ ನಿಮ್ಮಿಬ್ಬರು ಪ್ರೀತಿ ಸರಿ ಹೋಗುತ್ತೆ, ಮತ್ತು ನೀವು ಪ್ರೀತಿಸಿದಂಥ ವ್ಯಕ್ತಿನೂ ನಿಮ್ಗೆ ಸಿಗ್ತಾರೆ. ಸೊ ಏಸ್ ಆಫ್ ಪೆಂಟಿಕಲ್ಸ್ ಅಂದರೆ ನಿಮ್ಮ ಲೈಫಲ್ಲಿ ಬರೋ ಹೊಸ ಆಪರ್ಚುನಿಟೀಸ್ ಏನೇ ಆಗಿರ್ಬೋದು, ಜಾಬು ನಿಮ್ಮ ಲೈಫಲ್ಲಿ ಸಕ್ಸಸ್ ಬರ್ಬೋದು, ಅಥವಾ ನಿಮ್ಮ ಜೀವನ ಚೆನ್ನಾಗಿರ್ಬೋದು, ಖುಷಿಯಾಗಿರ್ಬೋದು. ಸೊ ನಿಮ್ಮ ಜೀವನ ಎಲ್ಲ ತುಂಬ ಚೆನ್ನಾಗೈತೆ. ಸೊ ಅವರು ನಿಮ್ಗೆ ಸಿಕ್ಕಿದ್ರೆ ನಿಮ್ಮ ಲೈಫ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಹೇಳ್ಬೇಕು. ಈ ಥರ ಎಲ್ಲ ಪ್ರಾಬ್ಲಮ್ಸ್ ನೀವು ನನ್ನ ಜೊತೆ ನಾನು ಲೈಫ್ ಲಾಂಗ್ ಇರ್ತೀರಾ, ಮತ್ತು ನನ್ನ ಜೊತೆ ಫ್ಯೂಚರಲ್ಲಿ ಇರ್ತೀರ ಅಂತ ನೀವು ಅವ್ರನ್ನ ಕೇಳಬೇಕಂತ ತುಂಬ ಕಾತುರತೆಯಿಂದ ಇದ್ದೀರಾ. ಸೊ ಅವರೇ ನಿಮ್ಮ ಜೀವನದಲ್ಲಿ ಬರಬೇಕಂತ ನೀವು ತುಂಬ ಆತುರತೆಯಿಂದ ಇದ್ದೀರಾ, ಆ ಥರ ಜಾಸ್ತಿ ಆಗಿದೆ ನಿಮಗೆ. ಸೊ ಅವ್ರು ನಿಮ್ಮ ಲೈಫಲ್ಲಿ ಇರಲೇಬೇಕು ಅಂತ ನೀವು ನಿರ್ಧಾರ ಅನ್ನೋದು ಮಾಡ್ಕೊಂಡಿದ್ರ. 9 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸೋಂಥ ವ್ಯಕ್ತಿ ಮೇಲೆ ನಿಮಗೆ ತುಂಬ ಪ್ರೀತಿ ಇದೆ, ಅಷ್ಟಿಷ್ಟು ಪ್ರೀತಿ ಅಲ್ಲ. ಸೊ ನೀವು ಅವ್ರ ಮೇಲೆ ಇಟ್ಟಿರೋಂಥ ಪ್ರೀತಿ ಯಾವ ರೀತಿ ಆದಂಥ ಪ್ರೀತಿ ಅಂದರೆ, ಆ ಥರ ಪ್ರೀತಿನ ನೀವು ಬೇರೆಯವರ ಒಂದು ಬೇರೆ ಇನ್ನೊಬ್ಬ ವ್ಯಕ್ತಿಯಲ್ಲಿ ನೀವು ಆ ಥರ ಪ್ರೀತಿನ ನೀವು ಕಾಣ್ತಾನೇ ಇಲ್ಲ. ಸೊ ಅದಕ್ಕೋಸ್ಕರನೇ ಆ ಪ್ರೀತಿ ಅನ್ನೋದು ನಿಮ್ಗೆ ಬೇಕು. ಸೊ ಅವ್ರ ಹತ್ರ ನೀವು ಹೋಗ್ಬೇಕು, ನೀವು ಮತ್ತೆ ಅವ್ರು ನಿಮ್ಗೆ ಸಿಗ್ಬೇಕಂತ ನೀವು ತುಂಬ ಬಯಸ್ತಾ ಇದ್ದೀರ. ಸೊ ಆ ವ್ಯಕ್ತಿ ನಿಮ್ಗೆ ಸಿಗ್ಬೇಕಂತ ಆ ದೇವ್ರನ್ನ ಕೂಡ ತುಂಬ ಕೇಳ್ಕೊತಾ ಇದ್ದೀರ.